ಕೂಡಿ ಮಾಡ್ತು. ಇದು ಒಂದು. ಇನ್ನೊಂದು ಮೊನ್ನೆ ಮಹಾನುಭಾವರು ಒಂದು ಮಾತು ಏನು, ನಾನು ಅಮಿತ್ ಶಾನ್ ಹತ್ರ ಹೋಗಿ ಬಡ್ಡಿ ರಹಿತ ಸಾಲ ತಂದು ಕೊಡ್ತೀನಿ ಅಂತ ನಾನು ಸ್ವಾಗತ ಮಾಡಿ. ಅಮಿತ್ ಶಾನ್ ಹತ್ರ ಹೋಗಿ ನೀವು ಬಡ್ಡಿ ರಹಿತ ಸಾಲವನ್ನು ತರೋದಾದರೆ ನೀವು ಯಾವತ್ತು ತರ್ತೀರಿ, ಡಿ ಡಿ ಯಾವತ್ತು ಕೊಡ್ತೀರಲ್ಲ ಅವತ್ತಿನ ದಿವಸನೇ ಈ ಆಡಳಿತ ಮಂಡಳಿ ಎಲ್ಲ ಸದಸ್ಯರನ್ನು ರಾಜೀನಾಮೆಯನ್ನು ಕೊಟ್ಟು ನಿನ್ನ ಹೋದ ಕೈ ಒಳಗೆ ಕಾರ್ಖಾನೆ ಕೊಡುವಂಥ ಕೆಲಸ ಮಾಡ್ತಾರೆ. ನೀವು ಸುಳ್ಳು ಬಡ್ಡಿ ದರದಲ್ಲಿ ಅಮಿತ್ ಶಾನ್ ಹತ್ರ ಹೋಗಿ ತಂದು ಕೊಡ್ತಾನಂತ ಏನು ಮಹಾನುಭಾವರು ರಮೇಶ್ ಜಾರಕಿಹೊಳಿ ಅವರು ಹೇಳಿದಾರಲ್ಲ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ನೀವು ಯಾವತ್ತು ಸುಳ್ಳು ಬಡ್ಡಿ ದರದಲ್ಲಿ ಸಾಲ ತಗೊಂಡು ಬಂದು ಕೊಡ್ತೀರಲ್ಲ, ನೀವು ಡಿ ಡಿ ತೆಗೆದು ಜೆರಾಕ್ಸ್ ಕಳಿಸಿ ಬರೇ, ನೀವು ಬರೋದು ಬೇಡ, ಡಿ ಡಿ ತೆಗೆದು ಜೆರಾಕ್ಸ್ ಕಳಿಸು. ಈ 13 ಮಂದಿನ ರಾಜೀನಾಮೆ ಕೊಟ್ಟು ಆ ಎರಡೂ ನಾಮೆಬಾಜಿ 13 ಮಂದಿದು ತಂದು ಗೋಕಾಕಕ್ಕೆ ಬಂದು ನಿನ್ನ ಸತ್ಕಾರ ಮಾಡಿ ಅವ್ರ ರಾಜೀನಾಮೆ ಪತ್ರ ನಿನ್ನ ಕೈ ಅವಾಗ ನಾನು ನಮ್ಮ ತಾಲೂಕದವ್ರಿಗೆ ಹೇಳ್ತೀನಿ, ನೀವು ಯಾರೂ ಅಧ್ಯಕ್ಷರಾಗಕ್ಕೆ ಹೋಗಬೇಡ್ರಿ. ಇಂಥ ಮಹಾನ್ ಕಾರ್ಯ ಮಾಡಿರ್ತಕ್ಕಂಥ ಮಹಾನುಭಾವ ರಮೇಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಖಾನೆಗೆ ಅವಿರೋಧ ಅಧ್ಯಕ್ಷ ಮಾಡುವಂಥ ಕೆಲಸ ಮಾಡೋಣ ಅಂತ. ಬಡ್ಡಿ ರೈ ಸಾಲ ತರ್ತಾನೆ ಮಾಡಲಿ. ನಾನು ಈ ರಮೇಶ್ ಸಾವ್ಕಾರ ಕೇಳ್ತೀನಿ, ಅತನಿ ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ಸುಣ್ಣಿ ಬಡ್ಡಿ ದರದಾಗ ನೀವು ತರೋದಾತಂದ್ರೆ ಮತ್ತು ಅಲ್ಲಿ ಒಂದು ಘಟಪ್ರಭಾದ ಒಂದಾಯ್ತಲ್ಲ, ಬಾಲಚಂದ್ರ ಸಾವ್ಕಾರ ಚೇರ್ಮನ್ ಇರ್ತದೆ, ಅದಕ್ಕೆ ಯಾಕೆ ತರ್ತಾ ಇಲ್ಲ? ಯಾಕೆ ಘಟಪ್ರಭಾಕ್ಕೆ ಕೊಡೋದಿಲ್ಲ ಅಂತಾರೆ ನಮ್ಮ ಅಮಿತ್ ಶಾ. ನಾನೇನು ಹೇಳ್ತೇನೆಂದ್ರೆ, ಇಂಥ ಗೊಳ್ಳ ಭರವಸೆಗಳು, ಸುಳ್ಳು ಭರವಸೆಗಳನ್ನು ಕೊಟ್ಟು ಮತ ತಗೊಂಡು ಜನರನ್ನು ಮೋಸ ಮಾಡ್ತಕ್ಕಂಥದ್ದು ನಿನಗೂ ಅವಶ್ಯಕತೆ ಇಲ್ಲ, ನನಗೂ ಅವಶ್ಯಕತೆ. ನಿಮ್ಮ ತಂದೆಯವರು ನನಗೆ ರಗಡೆ ಗಳಿಸ್ಕೊಟ್ಟರು, ನಮ್ಮ ತಂದೆಯವರು ನನಗೆ 200 ಎಕರೆ ಜಮೀನು ಗಳಿಸಿರ್ತೀನಿ. ಯಾಕೆ ಜನರಿಗೆ ಮೋಸ ಮಾಡಬೇಕು? ಯಾಕೆ ಜನರಿಗೆ ಸುಳ್ಳು ಹೇಳಬೇಕು? ಏನು ಅವಶ್ಯಕತೆ ಇದೆ? ಏನಿದೆ ಅದನ್ನು ಹೇಳೋಣ, ಏನಿಲ್ಲ ಅದಿಲ್ಲ ಅಂತ ಹೇಳೋಣ. ಇದೇನು ಕಾರ್ಖಾನೆ ಲಕ್ಷ್ಮಣ ಸವದಿ ಅವ್ರ ಅಪ್ಪನ ಕಾರ್ಖಾನೆ ಅಲ್ಲ, ಪರಪ್ಪ ಸವದಿ ಅಪ್ಪನ ಕಾರ್ಖಾನೆ ಅಲ್ಲ, ರಾಜು ಕಾಗೆ ಅವ್ರ ಅಪ್ಪನ ಕಾರ್ಖಾನೆ ಅಲ್ಲ. ಈ ಕಾರ್ಖಾನೆ ಯಾರ್ದಂದ್ರೆ ಅಥಣಿ ತಾಲೂಕದಲ್ಲಿರ್ತಕ್ಕಂಥ ಅನ್ನದಾತ ರೈತರ ಕೂಡಿ ಹಾಕಿರ್ತಕ್ಕಂಥ ದುಡ್ಡಿನಿಂದ ಆಗಿರ್ತಕ್ಕಂಥ ಕಾರ್ಖಾನೆ.